ಆಗಲೇ ಎಂ ಬಿ ಪಾಟೀಲ್ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನೋಡಿ, ಏನೇ ಆದರೂ ಅಪ್ಪ ನಾ ಹೇಳಕ್ಕೆ ಬಯಸ್ತಾ ಇದ್ದೀನಿ, ನಮಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಯಾರು ಬ್ರ್ಯಾಂಡ್ ಅಂಬಾಸಿಡರ್ ಬೇಕು ತಗೊಳ್ಳಿ, ನಮ್ಮ ಡೊಮೆಸ್ಟಿಕ್ ಮಾರ್ಕೆಟಿಗೆ ಯಾರ ಬ್ರ್ಯಾಂಡ್ ಅಂಬಾಸಿಡರ್ ಬೇಕು ತಗೊಳ್ಳಿ, ಕರ್ನಾಟಕಕ್ಕೆ ಯಾವ ಬ್ರ್ಯಾಂಡ್ ಅಂಬಾಸಿಡರ್ ಬೇಕೋ ತಗೊಳ್ಳಿ. ನಮ್ದು ಏನು ಇಂಪಾರ್ಟೆಂಟ್ ಏನಿದೆ, ಆರ್ಥಿಕವಾಗಿ ನಾವು ಬೆಳಿಬೇಕು. ನಮಗೆ ಆರ್ಥಿಕವಾಗಿ ಬೆಳೆದ್ರೆ ಆ ದುಡ್ಡು ಎಲ್ಲಿ ಬರ್ತದೆ, ಈ ತೆರಿಗೆ ಎಲ್ಲಿ ಬರ್ತದೆ, ಕರ್ನಾಟಕಕ್ಕೆ ಬರುತ್ತೆ. ಉದ್ಯೋಗ ಎಲ್ಲಿ ಸೃಷ್ಟಿಯಾಗುತ್ತೆ, ಕರ್ನಾಟಕಕ್ಕೆ ಬರುತ್ತೆ. ಇಲ್ಲೇ ಕರ್ನಾಟಕದಲ್ಲೇ ಸೃಷ್ಟಿ ಆಗ್ತದೆ. ಈಗ ಧೋನಿ ಅವ್ರು ಇರಲಿಲ್ವಾ ಮುಂಚೆ? ಹಲವಾರು ಬಾರಿ ಇರ್ತಾರೆ. ಯಾರ್ಯಾರು ನೋಡಿ, ಇಟ್ ಈಸ್ ಕಾರ್ಪೊರೇಷನ್ಗಳು ಏನಿರ್ತವೆ, ಇಟ್ ಈಸ್ ಫಾರ್ ಪ್ರಾಫಿಟ್. ಬೇರೆ ಏನು ಇರ್ತವೆ ಅದು ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ. ಈಗ 6 ಕೋಟಿ ಕೊಟ್ಟಿದ್ದೀವೋ 7 ಕೋಟಿ ಕೊಟ್ಟಿದ್ದೀವೋ, ನಮಗೆ ವ್ಯವಹಾರ ಆಗಬೇಕಾಗಿರೋದು 70 ಕೋಟಿ. ನಾವು ಹಾಕಿರೋ ಬಂಡವಾಳ ವಾಪಸ್ ಬರ್ಬೇಕು 10 ಪಟ್ಟು. ಅವಾಗ ಯಾರಿಗೆ ಬರ್ತದೆ? ನಮಗೆ ಬರ್ತದೆ. ಕನ್ನಡದ ರಾಯಭಾರಿಗಳಿಗೂ ತಗೊಳ್ಳಿ. ಪುನೀತ್ ರಾಜ್ಕುಮಾರ್ ಅವ್ರು ಮಾಡ್ತಾ ಇರಲಿಲ್ವಾ ನಮ್ಮ ನಂದಿನಿ ಇದರದ್ದು? ನನಗಿಂತ ಚೆನ್ನಾಗಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಗೊತ್ತು ಒಂದು ಬ್ರ್ಯಾಂಡ್ ಕಟ್ಟೋದು ಎಷ್ಟು ಕಷ್ಟ ಅಂತ. ಆ ಬ್ರ್ಯಾಂಡನ್ನು ಕಟ್ಟಿ ಬೆಳೆಸೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಮಾಡಬೇಕಾದ್ರೆ ಸುಲಭ ಕೆಲಸ ಅಲ್ಲ. ಈಗ ನೋಡಿ, ನಮ್ಮ ಸರ್ಕಾರ ಬಂದಮೇಲೆ ಇದೇ MSIL ಹಗರಣ ಮಾಡಿದ್ರು ಹಿಂದೆ, ಮಾಡಾಳ್ ವಿರೂಪಾಕ್ಷಪ್ಪ ಅವರು. KSDL ಅದೇ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಲ್ವಾ. ಈಗ ನಾವೆಷ್ಟು ಮಾಡಿದ್ದೀವಿ? 437 ಕೋಟಿ ರೂಪಾಯಿ ನಾವು ವ್ಯವಹಾರ ಮಾಡಿದ್ದೀವಿ. ಅದು 600 ಆಗಬೇಕು, 700 ಆಗಬೇಕು, 800 ಆಗಬೇಕು. ಅದಕ್ಕೆ ಯಾರ್ಯಾರು ಸಹಕಾರ ಮಾಡ್ತಾರೋ ಅದಕ್ಕೆಲ್ಲಾನು ನಾವು ಓಕೆ ಅನ್ಬೇಕು. ನೀವು ಹೇಳ್ದಂಗೆ ಒಪ್ತೀನಿ, ನಮ್ಮವ್ರದ್ದು ಲೋಕಲ್ ಇರಲಿ. ಈಗ ನಮ್ಮ ಸಿದ್ದಾಪುರ್ನಲ್ಲಿ ನನಗೆ ಗೊತ್ತಿಲ್ಲ ತಮನ್ನಾ ಬಾಟಿ ಅವ್ರು ಎಷ್ಟು ಫೇಮಸ್ ಇದ್ದಾರೆ ಅಂತ. ಆದರೆ ಅಲ್ಲಿ ಅವ್ರ ಇದರಲ್ಲಿ ಅಲ್ಲಿ ಹಿಂದಿ, ಅದು ನಿಮ್ಮ ಹಿಂದಿ ಬೆಲ್ಟ್, ನಾರ್ತ್ ಬೆಲ್ಟ್ ಅಲ್ಲಿ ಫೇಮಸ್ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ನಾನಂತೂ ಅವ್ರದ್ದು ಒಂದು ಪಿಕ್ಚರು ನೋಡಿಲ್ಲ, ಏನೂ ಇಲ್ಲ. ಸೊ ನಮಗೇನ್ರಿ, ನಮ್ಮ ಕರ್ನಾಟಕಕ್ಕೆ ಒಳ್ಳೇದಾಗಬೇಕು, ಕನ್ನಡಿಗರಿಗೆ ಒಳ್ಳೇದಾಗಬೇಕು, ಬಂಡವಾಳ ಬರಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು. ಈಗ ನಾವು ಮೊನ್ನೆ ಅಮೆರಿಕಾಗೆ ಹೋಗಿದ್ದೆ ಹೋದ ವರ್ಷ, ಇನ್ವೆಸ್ಟ್ ಕರ್ನಾಟಕದಕ್ಕಿಂತ ಮುಂಚೆ. ಅದ್ರ ಪ್ರತಿಫಲವಾಗಿ ಈಗ ಇನ್ನು ಒಂದು 3 ದಿನದಲ್ಲಿ ಒಂದು 15-20 ಸಾವಿರ ಕೋಟಿ ರೂಪಾಯಿ ಬಂಡವಾಳ ಬರ್ತಾ ಇದೆ. ಆದರೆ ಹೋದಾಗ ಟೀಕೆ BJP ಅವರು, ಏನು ವಿದೇಶಿ ಪ್ರವಾಸಕ್ಕೆ ಹೋಗಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ. ಬಂಡವಾಳನೂ ತಂದಿದ್ದೀವಲ್ಲ. ವರ್ಲ್ಡ್ ಎಕನಾಮಿಕ್ ಫೋರಮಿಗೆ ಹೋಗಿಲ್ಲ ಅಂದರೆ ಯಾಕೆ ಹೋಗಿಲ್ಲ ಅಂತ ಕೇಳ್ತಾರೆ. ಹೋದರೆ ದ್ವಂದ್ವ ವೆಚ್ಚ ಅಂತಾರೆ. ಸೊ ಏನೇ ಇದ್ರೂ ಕೂಡ ಉದ್ಯೋಗ ಸೃಷ್ಟಿಗೆ ಏನೇ ಮಾಡಬೇಕು ಅದನ್ನ ನಮ್ಮ ಸರ್ಕಾರ ಮಾಡ್ತದೆ. ಎಲ್ಲಿ ಸರ್? ಅದು ಗೌರ್ಮೆಂಟ್ ವಿಚಾರ ಸರ್. ಅದಕ್ಕೆ ರಾಯಭಾರಿಗೆ ಏನು ಸಂಬಂಧ? ಮಾಡಿ, ಜಾಸ್ತಿ ಮಾಡಿ. ನೀವು ಯಾರು ಬೇಡ ಅಂದಿದ್ದಾರೆ? ಕಾರ್ಪೊರೇಷನ್ ನೋಡಿ, ಸಾರಿ, ಈಗ ನಾವು ಒಂದು ಸಣ್ಣ ಇದು ಉದಾಹರಣೆ ಕೊಡ್ತೀನಿ ನಿಮಗೆ. ಖರ್ಗೆ ಸಾಹೇಬ್ರು ಲೇಬರ್ ಮಿನಿಸ್ಟರ್ ಇದ್ದಾಗ ಪತ್ರಕರ್ತರ ಸಂಘ ಬಂದು ಭೇಟಿಯಾಗಿದ್ರು ಸಾಹೇಬ್ರಿಗೆ. ಸರ್, ನಮ್ಮ ಸ್ಯಾಲ್ರಿ ಕಮ್ಮಿ ಇದೆ, ನಮ್ಮ ಓನರ್ ಸ್ಯಾಲ್ರಿ ಜಾಸ್ತಿ ಇದೆ. ಸಾಹೇಬ್ರು ಒಂದು ಮೂವ್ ಮಾಡಿದ್ರು, ಒಂದು ಬಿಲ್ಲು. ಅವಾಗ ಅವರೆಲ್ಲರೂ ಬಂದು ಮತ್ತೆ ಬೇಡ ಅಂದರು ಅವರು. ಈಗೆಲ್ಲ ಟ್ರಾನ್ಸ್ಫರ್ ಮಾಡಬೇಕು, ಕಾಶ್ಮೀರದಲ್ಲಿದ್ದವರಿಗೆ ಕನ್ಯಾಕುಮಾರಿ ಎಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ರದು. ಸೊ ಇಟ್ ಈಸ್ ನಾಟ್ ಅಬೌಟ್ ದ್ಯಾಟ್. ವಾಟ್ ಎವರ್ ಇಟ್ ಈಸ್, ದ ಡಿಸಿಷನ್ ಈಸ್ ಲೆಫ್ಟ್ ಟು ದ ಬೋರ್ಡ್. ನೋಡಿ, ಶೋಷಣೆ ಡೆಫಿನೆಟ್ ಯಾರಿಗೂ ಶೋಷಣೆ ಆಗಲಾರ್ದು ನೋಡ್ಕೊಂಡು, ಕಾರ್ಮಿಕರಿಗೆ ಶೋಷಣೆ ಆಗಲಾರ್ದು ನೋಡ್ಕೊಳೋದು ಸರ್ಕಾರ ಜವಾಬ್ದಾರಿ. ಐ ಆಮ್ ಶೋರ್ ದಟ್ ದ ಕಾರ್ಪೊರೇಷನ್ ವಿಲ್ ಹ್ಯಾಂಡಲ್ ಇಟ್. ನನಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್. 10 years he was in Congress. Earlier he was in Janata Parivar.